ಹೊಳೆಗದ್ದೆ ಟೋಲ್ನಲ್ಲಿ ವಾಹನ ಸವಾರರಿಂದ ಶುಲ್ಕ ವಸೂಲಿ. ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಉಗ್ರ ಹೋರಾಟ. ರವೀಂದ್ರನಾಥ್ ಕಡಲ ತೀರದಲ್ಲಿ ಅಭಿವೃದ್ಧಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಂ ಹೆಬ್ಬಾರ್ ಚಾಲನೆ. ಕ್ಯಾರಿಯರ್ನಲ್ಲಿ ಸಿಲುಕಿದ ವಿದ್ಯುತ್ ತಂತಿ, ತಪ್ಪಿದ ಅನಾಹುತ. ಚತುಷ್ಪಥ ಹೆದ್ದಾರಿ ಕಾಮಗಾರಿ ಕೈಗೊಂಡಿರುವ ಐಆರ್ಬಿ ಕಂಪನಿ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಡ್ಗಾರ್ ನೇತೃತ್ವದಲ್ಲಿ ಕುಮಟಾದ ಹೊಳೆಗದ್ದೆಯ ಟೋಲ್ನಲ್ಲಿ ಉಗ್ರ ಪ್ರತಿಭಟನೆ ನಡೆಯಿತು. ಟೋಲ್ಗೆ ಮುತ್ತಿಗೆ ಹಾಕಿದ ಪ್ರತಿಭಟನಾಕಾರರು ಸ್ಥಳೀಯರಿಗೆ ಉದ್ಯೋಗ ನೀಡುವುದರ ಜೊತೆಗೆ ಸ್ಥಳೀಯ ನೋಂದಣಿ ಹೊಂದಿರುವ ವಾಹನ ಸವಾರರಿಗೆ ಯಾವುದೇ ರೀತಿಯಲ್ಲಿ ಶುಲ್ಕವನ್ನು ವಿಧಿಸಬಾರದು ಅಂತ ಒತ್ತಾಯಿಸಿದ್ರು. ಟೋಲ್ ಆರಂಭವಾಗುವ ಸಂದರ್ಭದಲ್ಲಿ ಸ್ಥಳೀಯ ವಾಹನ ಸವಾರರಿಂದ ಶುಲ್ಕ ವಸೂಲಿ ಮಾಡ್ತಾ ಇಲ್ಲ ಅಂತ ಐಆರ್ಬಿ ಭರವಸೆ ನೀಡಿತ್ತು. ಆದರೆ ಅವೆಲ್ಲವನ್ನ ಗಾಳಿಗೆ ತೂರಲಾಗಿದೆ ಅಂತ ಆಕ್ರೋಶ ಹೊರಹಾಕಿದ್ರು. ಇನ್ನು ಸ್ಥಳಕ್ಕೆ ಆಗಮಿಸಿದ ಐಆರ್ಬಿ ಕಂಪನಿ ಅಧಿಕಾರಿಗಳು ಸ್ಥಳೀಯ ನೋಂದಣಿ ಹೊಂದಿರುವ ವಾಹನಗಳಿಂದ ಶುಲ್ಕ ವಸೂಲಾತಿ ಮಾಡದೇ ಇರುವುದಕ್ಕೆ ಆಗಲ್ಲ ಅಂತ ತಮ್ಮ ಹಠಮಾರಿ ಧೋರಣೆಯನ್ನ ಮುಂದುವರೆಸಿದ್ರು. ಇದರಿಂದ ಆಕ್ರೋಶಗೊಂಡ ಪ್ರತಿಭಟನಾಕಾರರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಇನ್ನು ಕಪ್ಪು ಪೇಂಟ್ನಿಂದ ಟೋಲ್ ಗೇಟ್ನ ಎಲ್ಲಾ ಕಡೆಯಲ್ಲೂ K47 ನೋಂದಣಿ ಹೊಂದಿರುವ ವಾಹನ ಸಂಚಾರಕ್ಕೆ ಮುಕ್ತ ಅವಕಾಶ ನೀಡದಿರುವುದಕ್ಕೆ ಟೋಲ್ ಗೇಟ್ನ ಕೆಲವೆಡೆ ಮಸಿ ಬಡಿದು ಆಕ್ರೋಶ ಹೊರಹಾಕಿದ್ರು. ಇನ್ನು ಈ ಬಗ್ಗೆ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಡ್ಗಾರ್, ಐಆರ್ಬಿ ಕಂಪನಿಯವರು ಹಗಲು ದರೋಡೆಗೆ ಇಳಿದಿದ್ದಾರೆ. ಕಾಮಗಾರಿ ಪೂರ್ಣವಾಗುವವರೆಗೂ ಶುಲ್ಕ ವಸೂಲಿ ಮಾಡುವ ಮೂಲಕ ಅನ್ಯಾಯ ಮಾಡ್ತಾ ಇದ್ದಾರೆ. ಸ್ಥಳೀಯ ವಾಹನ ಸವಾರರಿಗೆ ಶುಲ್ಕ ವಸೂಲಿ ನಿರಂತರವಾಗಿ ಮುಂದುವರಿಯುತ್ತಿದೆ. ಡಿಸೆಂಬರ್ 21ಕ್ಕೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಇಲ್ಲಿ 100ಕ್ಕೆ 100ರಷ್ಟು ಜಿಲ್ಲೆಯಲ್ಲಿ ಉದ್ಯೋಗವನ್ನು ಇವತ್ತು ಸ್ಥಳೀಯರು ಕೊಡಬೇಕು. ಶೇಕಡ 100ಕ್ಕೆ 100ರಷ್ಟು ಉದ್ಯೋಗವನ್ನು ಸ್ಥಳೀಯರು ಕೊಡಬೇಕು. ಹಾಗೂ ಇಲ್ಲಿ ಅನಧಿಕೃತವಾಗಿ ರಸ್ತೆ ಆಗದೆ ಸುಂಕ ವಸೂಲಾತಿಯನ್ನು ಈ ಐಆರ್ಬಿ ಕೇಂದ್ರ ಜಿಲ್ಲಾಡಳಿತದ ಒಂದು ನೆರವಿನಿಂದ ಮಾಡ್ತಾ ಇದೆ. ಈ ಕೂಡಲೇ ಸ್ಥಳೀಯರು ಯಾರು K47 ಒಂದವ್ರು ಯಾರು ವಾಹನಕ್ಕೆ ಸುಂಕ ಕಟ್ಟಬೇಡಿ, ಆ ವಿಚಾರದಲ್ಲಿ ನಾವು ಇವತ್ತು ಮಸಿ ಬೆಳೆದಿದ್ದೇವೆ. ಇದಕ್ಕೆ ನಿಲ್ದೆ ಅಂತಂದರೆ ನಾವು ಮುಂದಿನ ದಿನಗಳಲ್ಲಿ ಟೋಲ್ ಬಂದ್ ಮಾಡ್ತೇವೆ. ಇನ್ನು ಜೆಡಿಎಸ್ ಮುಖಂಡರಾದ ಸೂರಜ್ ಸೋನಿ ಮಾತನಾಡಿ, ಅಂಕೋಲಾ ತಾಲೂಕಿನ ಟೋಲ್ಗೇಟ್ನಲ್ಲಿ ಸ್ಥಳೀಯ ವಾಹನ ಸವಾರರಿಂದ ಶುಲ್ಕ ವಸೂಲಿಗೆ ಐಆರ್ಬಿ ಮುಂದಾಗಿತ್ತು. ಆ ವೇಳೆ ಅಲ್ಲಿನ ಶಾಸಕರು ಎಲ್ಲರ ಜೊತೆಗೂಡಿ ಹೋರಾಟ ನಡೆಸುವುದರಿಂದ ಅಲ್ಲಿ ಶುಲ್ಕ ವಸೂಲಿ ನಿಂತಿದೆ. ಹಾಗಾದ್ರೆ ಇಲ್ಲಿನ ಶಾಸಕರು ಎಲ್ಲಿದ್ದಾರೆ? ಜನರ ಸಮಸ್ಯೆ ಮತ್ತು ನಮ್ಮ ಶಾಸಕರ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಅವರ ಮೌನ ವಹಿಸಿರುವುದರ ಹಿಂದಿನ ಉದ್ದೇಶ ಏನು ಅಂತ ಪ್ರಶ್ನಿಸಿದ್ರು. ಅಂಕೋಲಾ ಟೋಲಲ್ಲಿ ಇದೇ ರೀತಿ ಹೋರಾಟ ಮಾಡಿದಾಗ ಅಲ್ಲಿಯ ಶಾಸಕರು ತಕ್ಷಣ ಬಂದು ಅದನ್ನ ಹೋರಾಟಕ್ಕೆ ಅವ್ರ ಜೊತೆಗೆ ನಿಂತು K30 ಉಚಿತವಾಗಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಶಾಸಕರೆಲ್ಲ ಇಲ್ಲಿ ಶಾಸಕರಿಗೆ ನಾವೆಲ್ಲರ ಪರವಾಗಿ ಧಿಕ್ಕರಿಸ್ತೀವಿ. ಅವರು ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಯಾಕೆ ಬಾಯಿ ತೆಗಿತಾ ಇಲ್ಲ? ಯಾಕೆ ಇಲ್ಲಿ ಬರ್ತಾ ಇಲ್ಲ? ಅವ್ರಿಗೇನು ಕಣ್ ಕಾಣಲ್ವಾ? ಅವರು ಈ ಸಂದರ್ಭದಲ್ಲಿ ನಿರ್ಲಕ್ಷ್ಯ ಧೋರಣೆ ತೋರಿಸಿದ್ದಾರೆ. ಅದು ಯಾಕೆ ತೋರಿಸಿದ್ದಾರೆ ಅಂತ ಅವರೇ ಹೇಳಬೇಕು. ನಮಗೆ ಒಟ್ಟಿನಲ್ಲಿ ಶಾಸಕರು ಇದನ್ನ ಮುತುವರ್ಜಿ ವಹಿಸಿ ನಿಲ್ಲಿಸುವಂತ ಪ್ರಯತ್ನ ಮಾಡಬೇಕು. ಜನರಿಗೆ ಅನ್ಯಾಯ ಮಾಡ್ತಿದ್ದಾರೆ. ನೀವು ದುಡ್ಡು ತುಂಬುತ್ತಿಲ್ಲ, ಹಂಗಾಗಿ ನಿಮ್ಗೆ ಆ ಊರಿಗೆ ಗೊತ್ತಾಗ್ತಿಲ್ಲ ಅಂತ ಅನಿಸ್ತಾ ಇದೆ. ಒಟ್ಟಿನಲ್ಲಿ ನಾನು ಶಾಸಕರಿಗೂ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಧಿಕ್ಕರಿಸ್ತೀನಿ. K47 ಮುಕ್ತ ಆಗ್ಬೇಕನ್ನೋದೇ ನಮ್ಮ ಹೋರಾಟ. ಕಾರವಾರದ ರವೀಂದ್ರನಾಥ್ ಕಡಲ ತೀರದ ಅಭಿವೃದ್ಧಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಂ ಹೆಬ್ಬಾರ್ ಅವರು ಇಂದು ಭೂಮಿ ಪೂಜೆ ನೆರವೇರಿಸಿದರು. ರವೀಂದ್ರನಾಥ್ ಕಡಲ ತೀರದ ಹೆಬ್ಬಾಗಿಲಿನಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಲಾಯಿತು. ಕಡಲ ತೀರಕ್ಕೆ ಇನ್ನೂ ಹೆಚ್ಚಿನ ಆಕರ್ಷಣೆ ನೀಡಲು ಮಹಾದ್ವಾರದ ನಿರ್ಮಾಣ ಹಾಗೂ ಪ್ರವಾಸಿಗರ ವಾಹನ ನಿಲುಗಡೆ ಸೂಕ್ತ ಸ್ಥಳ ಮತ್ತು ಪ್ರವಾಸಿಗರು ವಾಹನದ ಜೊತೆಗೆ ಕಡಲ ತೀರಕ್ಕೆ ಹೋಗದಿರಲು ಬ್ಯಾರಿಕೇಡ್ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ಹೇಳಿದರು. ಕಡಲ ತೀರದುದ್ದಕ್ಕೂ ಪ್ರವಾಸಿಗರಿಗೆ ಬೇಕಾದ ರೀತಿಯಲ್ಲಿ ಹೊಸ ಪ್ರವಾಸೋದ್ಯಮ ನೀತಿಯನ್ನು ಅನುಸರಿಸಿ ಟಾಗೂರ್ ಕಡಲ ತೀರವನ್ನು ಅಭಿವೃದ್ಧಿಪಡಿಸಲು ನಿರ್ಧರಿಸಲಾಗಿದೆ. ಇದಕ್ಕೆ ಸರ್ಕಾರದಿಂದ ಹಣ ಬಿಡುಗಡೆಯಾಗಿದ್ದು ಇಂದಿನಿಂದಲೇ ಕಾಮಗಾರಿ ಆರಂಭವಾಗಲಿದೆ ಅಂತ ಹೇಳಿದ್ರು. ಬೀಚಿನ ಮತ್ತು ಕಮಾನಿನ ಅಭಿವೃದ್ಧಿ, ಕಂಪೌಂಡ್ ಅಭಿವೃದ್ಧಿ 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸರ್ಕಾರ ಇವತ್ತು ನಿರ್ಣಯ ಮಾಡಿ ಇವತ್ತು ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದೇವೆ. ವಿಶೇಷವಾಗಿ ವಿಶ್ವವೇ ಕಂಡ ಒಂದು ಅದ್ಭುತ ನಾಯಕ ಕಾರವಾರಕ್ಕೆ ಭೇಟಿ ನೀಡಿದ ಸಂದರ್ಭ ಅದು ಶಾಶ್ವತವಾಗಿ ಜನರ ಮನಸ್ಸಿನಲ್ಲಿ ನೆನೆಯುವ ಉಳಿಬೇಕು ಮತ್ತು ಒಂದು ಸನಾತನ ಸಂಸ್ಕೃತಿಯ ಸಂದೇಶವನ್ನು ಸಾರಿದಂಥ ಒಬ್ಬ ಪುಣ್ಯ ಪುರುಷ ಈ ಪುಣ್ಯ ಭೂಮಿಗೆ ಬಂದು ಅವನ ಪಾದಧೂಳಿಯನ್ನು ಈ ಭೂಮಿಯಲ್ಲಿ ಹಾಕಿದ್ದಾನೆ. ಆ ನೆನಪು ಸದಾಕಾಲ ನಮ್ಮ ಮುಂದಿನ ಪೀಳಿಗೆಯೂ ಕೂಡ ಸದಾಕಾಲ ಇರಬೇಕು ಅಂಥೇಳಿ ಸರ್ಕಾರ ಇದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದರ ನಿಮಿತ್ತ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಖಾಸಗಿ ಬಸ್ ಕ್ಯಾರಿಯರ್ಗೆ ವಿದ್ಯುತ್ ತಂತಿ ಸಿಲುಕಿದ ಪರಿಣಾಮ 3 ವಿದ್ಯುತ್ ಕಂಬ ನೆಲಕ್ಕೆ ಉರುಳಿದೆ. ಘಟನೆ ಕಾರವಾರದ ಸೆಂಟ್ ಮೈಕಲ್ ವೃತ್ತದ ಬಳಿ ನಡೆದಿದೆ. ಇಂದು ಮುಂಜಾನೆ ಬೆಂಗಳೂರಿನಿಂದ ಕಾರವಾರಕ್ಕೆ ಆಗಮಿಸಿದ ಥ್ರೀಬರ್ಡ್ ಬಸ್ನ ಕ್ಯಾರಿಯರ್ಗೆ ಮೇಲಿದ್ದ ವಿದ್ಯುತ್ ಲೈನ್ ಸಿಲುಕಿದೆ. ಇದರ ಪರಿಣಾಮ 3 ವಿದ್ಯುತ್ ಕಂಬ ನೆಲಕ್ಕೆ ಉರುಳಿದ್ದು, ಅದೃಷ್ಟವಶಾತ್ ಯಾವುದೇ ರೀತಿಯಲ್ಲಿ ದೊಡ್ಡ ಪ್ರಮಾಣದ ಅವಘಡ ಸಂಭವಿಸಲಿಲ್ಲ. ಸಾರಿಗೆ ನಿಯಮ ಮೀರಿ ಹೆಚ್ಚಿನ ಪ್ರಮಾಣದ ಪಾರ್ಸಲ್ ತುಂಬಿರುವುದೇ ಈ ಅವಘಡಕ್ಕೆ ಕಾರಣ ಎಂದು ತಿಳಿದು ಬಂದಿದೆ. ಬಸ್ ತುಂಬಾ ಪ್ರಯಾಣಿಕರಿಲ್ಲದಿರುವಾಗಲೂ ಭಾರಿ ಪ್ರಮಾಣದ ಪಾರ್ಸಲ್ ಹಾಕಿ ಸಾರಿಗೆ ಸಂಸ್ಥೆಗಳು ಪ್ರಯಾಣಿಕರ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಿದೆ ಅಂತ ಸ್ಥಳೀಯರಿಂದ ಆರೋಪ ಕೇಳಿ ಬಂದಿದೆ. ಈ ಘಟನೆಯಿಂದಾಗಿ ನಗರದ ಕೆಲ ಕಾಲ ವಿದ್ಯುತ್ ಸಂಚಾರ ಕಡಿತಗೊಳಿಸಲಾಯಿತು.
ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಕಳೆದ 2 ವರ್ಷದಿಂದ ಸ್ಕಾಲರ್ಶಿಪ್ ನೀಡ್ತಾ ಇಲ್ಲ. ಇದರಿಂದ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಶಿಕ್ಷಣ ಆರ್ಥಿಕ ಸಮಸ್ಯೆಯಾಗಿದೆ ಎಂದು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ಸದಸ್ಯರು ಆರೋಪಿಸಿದರು. ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಸಂಘಟನೆಯ ರಾಜ್ಯ ಸಮಿತಿಯ ಸದಸ್ಯ ಇಮ್ರಾನ್ ಪಿಜೆ, ಸರ್ಕಾರ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗಾಗಿ ಸ್ಕಾಲರ್ಶಿಪ್ ನೀಡುತ್ತಿದೆ. ಆದರೆ ಅಲ್ಪಸಂಖ್ಯಾತ ಇಲಾಖೆಯ ಅಧಿಕಾರಿಗಳ ಜಡತ್ವದಿಂದ ಈ ಯೋಜನೆ ಪೂರ್ತಿ ಪ್ರಮಾಣದಲ್ಲಿ ಅನುಷ್ಠಾನಕ್ಕೆಗೊಂಡಿಲ್ಲ ಎಂದು ಆರೋಪಿಸಿದರು. ಕೋವಿಡ್ನಿಂದಾಗಿ ಆನ್ಲೈನ್ ಶಿಕ್ಷಣ ಜಾರಿಯಲ್ಲಿದೆ. ಆನ್ಲೈನ್ ಶಿಕ್ಷಣಕ್ಕೂ ಶಿಕ್ಷಣ ಸಂಸ್ಥೆಗಳಿಗೆ ಶುಲ್ಕ ನೀಡಬೇಕಾಗಿದೆ. ಆದರೆ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಸ್ಕಾಲರ್ಶಿಪ್ಗಾಗಿ ಮೀಸಲಿಟ್ಟ ಹಣ ಬೇರೆ ಯೋಜನೆಗೆ ಬಳಸಿಕೊಳ್ಳಲಾಗ್ತಿದೆ ಎಂದು ಆರೋಪಿಸಿದರು. ಈ ಬಗ್ಗೆ ಇಲಾಖೆಯ ಹಿರಿಯ ಅಧಿಕಾರಿಗಳ ಬಳಿ ಕೇಳಿದ್ರೆ ಹಾರಿಕೆ ಉತ್ತರವನ್ನ ನೀಡಿ ನುಣುಚಿಕೊಳ್ಳುತ್ತಿದ್ದಾರೆ. ಅಧಿಕಾರಿಗಳ ದುರ್ವರ್ತನೆಯಿಂದ ಬಡ ವಿದ್ಯಾರ್ಥಿಗಳ ಶಿಕ್ಷಣದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಎಂದು ಹೇಳಿದರು. ಅಲ್ಪಸಂಖ್ಯಾತ ಇಲಾಖೆಯಿಂದ ನೀಡುವಂತಹ ಪ್ರಿ ಮೆಟ್ರಿಕ್, ಪೋಸ್ಟ್ ಮೆಟ್ರಿಕ್, ಅದೇ ರೀತಿ ಅರಿವು ಸಾಲ ಮತ್ತೆ ಅದೇ ರೀತಿ ಮೆರಿಟ್ ಕಮಿಂಗ್ಸ್ ಏನು ಸ್ಕಾಲರ್ಶಿಪ್ ಏನಿದೆ, ಈ ವಿದ್ಯಾರ್ಥಿ ವೇತನ ಇನ್ನೂ ಕೂಡ ವಿದ್ಯಾರ್ಥಿಗಳಿಗೆ ಮಂಜೂರಾಗದಿರುವಂತಹ ಬಹುದೊಡ್ಡ ಸಮಸ್ಯೆ ಆಗಿದೆ. ಸದ್ಯಕ್ಕೆ ಶಾಲಾ ಕಾಲೇಜುಗಳು ಆರಂಭವಾಗಿದೆ. ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಫೀಸ್ ಕಟ್ಟಬೇಕು, ಒಂದೇ ಕಂತಿನಲ್ಲಿ ಕಟ್ಟಬೇಕಂತೇಳಿ ಸಂಸ್ಥೆಯವರು ಒತ್ತಾಯ ಆಗ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ ಅವಲಂಬಿತರಾಗಿದ್ದಾರೆ. ಇದರಿಂದ ತೀವ್ರ ತೊಂದರೆಗೊಳಗಾಗಿದೆ. ಕಾರವಾರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಚಿವ ಶಿವರಾಮ್ ಹೆಬ್ಬಾರ್ ನೇತೃತ್ವದಲ್ಲಿ ವಿವಿಧ ಇಲಾಖೆಗಳ ಅಭಿವೃದ್ಧಿಗೆ ಸಂಬಂಧಿಸಿ ಕೆಡಿಪಿ ಸಭೆ ನಡೆಯಿತು. ಜಿಲ್ಲೆಯ ವಿವಿಧ ಇಲಾಖೆಯ ಅಧಿಕಾರಿಗಳ ಸಭೆ ನಡೆಸಿದ ಶಿವರಾಮ್ ಹೆಬ್ಬಾರ್ ಬಳಿಕ ಸುದ್ದಿಗಾರರ ಜೊತೆ ಮಾತನಾಡಿ ಪ್ರಗತಿ ಪರಿಶೀಲನೆಯ ವಿವರವನ್ನು ನೀಡಿದರು. ಬಿಸಿಯೂಟಕ್ಕೆ ನೀಡುವ ಅಕ್ಕಿ ಮನೆ ಮನೆಗೆ ನೀಡುವ ಕೆಲಸ ನಡೆಯುತ್ತಾ ಇದ್ದು, ಈಗಾಗಲೇ ಬಾಕಿ ಉಳಿದ ಅಕ್ಕಿಗಳನ್ನು 4 ರಿಂದ 5 ದಿನಗಳಲ್ಲಿ ಪೂರೈಸಲಾಗುವುದು ಎಂದಿದ್ದಾರೆ. ಅಂಗನವಾಡಿಯಿಂದ ಮಕ್ಕಳು ಗರ್ಭಿಣಿಯರಿಗೆ ಯೋಜನೆ ಮನೆ ಮನೆಗೆ ತಲುಪುವ ಕೆಲಸವಾಗ್ತಿದೆ. ರಾಜ್ಯದಲ್ಲಿ 3 ರಿಂದ 4 ಹಂತದಲ್ಲಿ ಶಾಲೆ ಆರಂಭಿಸಲು ಯೋಚಿಸಿದ್ದೇವೆ. ಆದರೆ ಶಾಲೆಯನ್ನು ಆರಂಭಿಸದಿರಲು ಬುದ್ಧಿಜೀವಿಗಳು, ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಡಿಸೆಂಬರ್ ವರೆಗೆ ಯಾವುದೇ ಕಾರಣಕ್ಕೂ ಶಾಲೆ ಆರಂಭ ಮಾಡದಿರಲು ಸರ್ಕಾರ ನಿರ್ಣಯ ಕೈಗೊಂಡಿದೆ. ಎಲ್ಲಿವರೆಗೆ ಪಾಲಕರಿಗೆ ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಬೇಕೆಂಬ ಮನಸ್ಸು ಬರುತ್ತದೆ, ಅಲ್ಲಿವರೆಗೆ ಶಾಲೆ ಪ್ರಾರಂಭವಾಗುವುದಿಲ್ಲ ಎಂದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೋವಿಡ್ ಪ್ರಮಾಣ ಕಡಿಮೆಯಾಗಿದ್ದು, ಜಿಲ್ಲಾಡಳಿತ ಸಮರ್ಥವಾಗಿ ನಿಭಾಯಿಸಿದೆ. ಸದ್ಯ ಯಾವುದೇ ಗಡಿಭಾಗ ಬಂದ್ ಮಾಡುವ ಯೋಚನೆ ಇಲ್ಲ. ಜನರಿಗೆ ಸೂಚನೆ ನೀಡಲಾಗಿದ್ದು, ಜನರು ಎಚ್ಚರಿಕೆಯಿಂದಿರಬೇಕು ಎಂದು ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದರು.